ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಮ್ಯಾ ಸುಧಾ ಇನ್ಸ್ಪೈರಿಂಗ್ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ತುಂಬ ಚೆನ್ನಾಗಿದ್ದೀನಿ. ನಿಮಗೆ ನನ್ನ ವೀಡಿಯೋಸ್ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ನೈಮಿಷಾರಣ್ಯನ ನೋಡಿಕೊಂಡು ಸಂಜೆ ಆಗಿತ್ತು, ಸುಮಾರು ಒಂದು 6 ಗಂಟೆ ಆಗಿತ್ತು. ಅಲ್ಲಿಂದ ಹೊರಟು ನಾವು ಆಗ್ರಾ ನಿಯರ್ ಇನ್ನೊಂದು 100 ಕಿಲೋಮೀಟ್ರು ಅಥವಾ 50 ಕಿಲೋಮೀಟ್ರ್ ಇರ್ಬೋದು ಅಂದಾಜು. ಅಲ್ಲೇ ನಿಯರ್ ಹತ್ರ ನಾವು ಹೋಟೆಲ್ ಮಾಡಿ ಸ್ಟೇ ಆಗಿದ್ವಿ. ನೈಟ್ ಅಲ್ಲೇ ಸ್ಟೇ ಆಗಿ ಮಾರ್ನಿಂಗ್ ಎದ್ದು ನಾವು ಆಗ್ರಾ ಕಡೆ ಹೊರಟ್ವಿ ತಾಜ್ ಮಹಲ್ ನೋಡೋಕ್ಕೆ. ಮಾರ್ನಿಂಗ್ ಸುಮಾರು ಒಂದು 7 ಗಂಟೆ 7:30 ಅಷ್ಟೊತ್ತಿಗೆ ರೆಡಿಯಾಗಿ ನಾವು ಬೇಗನೆ ಹೊರಟ್ವಿ. ಸೊ ನಾವು ಅಲ್ಲಿಂದ ಆಗ್ರಾ ರೀಚ್ ಆಗೋದಕ್ಕೆ ಹೆಚ್ಚು ಕಡಿಮೆ 9 ಗಂಟೆ 8:30 9 ಗಂಟೆ ನಿಯರ್ ಆಗಿತ್ತು. ನಾವು ಮೊದಲು ಟಿಫನ್ ಮಾಡಿಕೊಂಡು ನಂತರ ತಾಜ್ ಮಹಲ್ಗೆ ಹೋಗೋಣ. ಫಸ್ಟ್ ತಾಜ್ ಮಹಲ್ ನೋಡಿಕೊಂಡು ಆ ನಂತರ ಆಗ್ರಾ ಫೋರ್ಟ್ಗೆ ಹೋಗೋಣ ಅಂಥೇಳಿ ಫಸ್ಟ್ ತಾಜ್ ಮಹಲ್ ಕಡೆ ಹೊರಟ್ವಿ. ಫಸ್ಟ್ ಹೋಟೆಲ್ನ ಹುಡ್ಕೋಣ ಅಂತಂದರೆ ಹೋಟೆಲ್ ಹುಡ್ಕೋದೇ ಸಮಸ್ಯೆ. ಇಲ್ಲಿ ಎಲ್ಲ ಈ ಥರ ಹೋಟೆಲ್ಗಳು ಸಿಗೋದು ನೋಡಿ. ಇಲ್ಲೂ ನಮಗೂ ಏನೂ ಪೂರಿ ಬಾಜಿ ಬಿಟ್ಟರೆ ಇನ್ನೇನೂ ಇಲ್ಲ. ಅದನ್ನೇ ತಿಂದ್ಕೊಂಡು ಇದೊಂದು ಯಾವುದೋ ರೆಸ್ಟೋರೆಂಟ್ ಸಿಕ್ತು. ನಾನೇನು ಜಾಸ್ತಿ ವೀಡಿಯೋ ಮಾಡ್ಕೊಳ್ಳಿಲ್ಲ, ಜಸ್ಟ್ ಹೋಗಿದ್ದಷ್ಟೇ ಮಾಡ್ಕೊಂಡ್ವಿ. ಸೊ ಇಲ್ಲಿ ನಾವು ಟಿಫನ್ ಮಾಡ್ಕೊಂಡು ಇಲ್ಲಿಂದ ಹೊರಟ್ವಿ. ಇಲ್ಲಿಂದ ನಾವು ತಾಜ್ ಮಹಲ್ ಕಡೆ ಹೊರಟ್ವಿ. ತಾಜ್ ಮಹಲು ಎಲ್ಲರಿಗೂ ಒಂದು ಕನಸಿನ ಒಂದು ತಾಣ ಇರ್ಬೋದು, ಡ್ರೀಮ್ಸ್ ಪ್ಲೇಸ್ ಅಂತ ಹೇಳ್ತಾರಲ್ಲ ಹಾಗೆ. ನನಗೂ ತುಂಬ ಆಸೆ ಇತ್ತು ತಾಜ್ ಮಹಲ್ಗೆ ಹೋಗಬೇಕು ಅಂತ. ಸೊ ಇದು ನನ್ನ ಒಂದು ಡ್ರೀಮ್ ಪ್ಲೇಸ್. ತುಂಬ ಖುಷಿ ಆಯಿತು ಇಲ್ಲಿ ಹೋಗಿದ್ದು. ಇದು ಪಾರ್ಕಿಂಗ್ ಏರಿಯಾ. ಸೊ ಇಲ್ಲಿ ನೀವು ಕಾರ್ ಪಾರ್ಕಿಂಗ್ ಮಾಡಿದ್ರೆ ಇಲ್ಲಿಂದ ಸುಮಾರು 1-1.5 ಕಿಲೋಮೀಟ್ರ್ ನೀವು ಇನ್ನು 1.5-2 ಕಿಲೋಮೀಟ್ರೇ ಹೋಗಬೇಕಾಗುತ್ತೆ ಒಳಗಡೆ. ಅವ್ರದ್ದೇ ಒಂದು ವೆಹಿಕಲ್ಸ್ ಇದೆ. ಈ 20 ರೂಪೀಸ್ ಪರ್ ಹೆಡ್ ಅದು. ಇಲ್ಲ ಅಂದರೆ ಆಟೋ ಸಪ್ರೇಟು ಪ್ರೈವೇಟ್ ಆಟೋಗಳಿರುತ್ತೆ, ಅಲ್ಲಿ ಹೋಗ್ಬೋದು. ನಮಗೆ ಒಂದು ಮಿಸ್ಟೇಕ್ ಆಗಿದ್ದಂದರೆ ನಾವು ಪ್ರೈವೇಟ್ ಆಟೋ ಮಾಡ್ಕೊಂಡಿದ್ದು. ಇವ್ರು ಇನ್ನೂ ಹಿಂದೆ ನಮ್ಮನ್ನು ಡ್ರಾಪ್ ಮಾಡಿಬಿಡ್ತಾರೆ. ಅದೇ ನೀವು ಅಲ್ಲಿ ಎಲ್ಲಿದೇನು ವೆಹಿಕಲ್ ಇದೆ ಅದರಲ್ಲಿ ಹೋದರೆ ಸ್ವಲ್ಪ ಒಳಗಡೆ ತನಕ ಬಿಡ್ತಾರೆ. ಇನ್ನೊಂದು 500 ಮೀಟರ್ಸ್ ಒಳಗಡೆ ಬಿಡ್ತಾರೆ. ನಾವು ಅಲ್ಲಿ ಹೋಗೋದಕ್ಕೆ ಇವರೇ ಬಂದು ನಮ್ಮನ್ನು ಇದು ಮಾಡ್ಕೊಂಬಿಟ್ರು. ಸೊ ನಾವು ಹಾಗಾಗಿ ಪ್ರೈವೇಟ್ ಆಟೋನಲ್ಲೇ ಹೋದ್ವಿ. ಇವರು ನಿಯರ್ ಸ್ವಲ್ಪ ಹತ್ತಿರದಲ್ಲಿ ಬಿಡ್ತಾರಷ್ಟೇ, ಇನ್ನೂ ನಾವು ಜಾಸ್ತಿ ನಡಿಬೇಕಾಗುತ್ತೆ. ಸೊ ನಾನು ಹೇಳೋದು, ಯಾರೇ ಹೋದರೂ ಅವ್ರದ್ದೇ ಆದಂಥ ಒಂದು ಗೌರ್ಮೆಂಟ್ ವೆಹಿಕಲ್ ಏನು ಬಿಟ್ಟಿದ್ದಾರೆ ಅವ್ರು ಕರೆಕ್ಟಾಗಿ ಇಲ್ಲಿಂದ ಇಟ್ಕೊಂಡು ಅಲ್ಲಿ ನಿಲ್ಲಿಸ್ತಾರೆ. ಸೊ ಅದು ಸ್ವಲ್ಪ ಹತ್ತಿರದಲ್ಲಿ ನಿಲ್ಲಿಸ್ತಾರೆ. ಇವ್ರಿಗೆ ಅಲ್ಲಿ ತನಕ ಅಲೋ ಮಾಡಲ್ಲ ಪ್ರೈವೇಟ್ ಗಾಡಿಗಳಿಗೆ. ಸೊ ಹಾಗಾಗಿ ನಾನು ಸಜೆಸ್ಟ್ ಮಾಡೋದು, ಯಾರೇ ಹೋದರೂ ಅವ್ರದ್ದೇ ಗೌರ್ಮೆಂಟ್ ವೆಹಿಕಲ್ ನೋಡಿ ಅಲ್ಲಿ ಕಾಣಿಸ್ತಿದ್ದಿಲ್ಲ, ಅದು ಆ ವೆಹಿಕಲಲ್ಲಿ ಹೋಗಬೇಕಿತ್ತು ನಾವು. ಬಟ್ ನಾವು ಪ್ರೈವೇಟ್ ಆಟೋ ಮಾಡ್ಕೊಂಡ್ವಿ. ಇವ್ರದ್ದು ಫುಲ್ ಒಳಗಡೆ ಬಿಡಲ್ಲ, ಒಂದು ಪಾಯಿಂಟಲ್ಲಿ ಇವ್ರನ್ನ ಸ್ಟಾಪ್ ಮಾಡಿಬಿಡ್ತಾರೆ. ಸೊ ಹಾಗಾಗಿ ನಾವು ಸ್ವಲ್ಪ ಜಾಸ್ತಿ ನಡಿಬೇಕಾಗಿ ಬಂತು. ಸೊ ಏನಿವೆ ಹೇಗೋ ಹೊರಟ್ಬಿಟ್ಟಿದ್ದಿಲ್ಲ. ಸೊ ಹಾಗಾಗಿ ವಾಪಸ್ ಹೋಗುವಾಗ ನಾವು ಅದೇ ವೆಹಿಕಲಲ್ಲಿ ಹೋಗೋಣ ಅಂಥೇಳಿ ಇದು ಕಂಟಿನ್ಯೂ ಮಾಡಿದ್ವಿ. ನೋಡ್ಬೋದು ನೀವು ಎಷ್ಟು ಒಳಗೆ ಹೋಗಬೇಕು ಅಂಥೇಳಿ. ನೀವು ಯಾರೇ ವೆಹಿಕಲಲ್ಲಿ ಬಂದರೂ ಸಹ ಒಳಗಡೆ ವೆಹಿಕಲ್ ಅಲೋ ಇಲ್ಲ. ಸೊ ನಾವು ಏನು ವೆಹಿಕಲ್ ಫೆಸಿಲಿಟಿ ಇರುತ್ತೆ ಅದ್ರ ಮುಖಾಂತರನೇ ನಾವು ಹೋಗಬೇಕಾಗುತ್ತೆ. ಸೊ ನೋಡಿ ಅವರಲ್ಲಿ ಡ್ರಾಪ್ ಮಾಡಿದ್ರು. ಸೊ ನಾವು ಮತ್ತೆ ಈಗ ನಡ್ಕೊಂಡು ಹೋಗ್ತಾಯಿದ್ದೀವಿ ಒಳಗಡೆ. ಇಲ್ಲಿಂದ ಸುಮಾರು ನಾವು ತಾಜ್ ಮಹಲ್ ನೋಡಿ ವೆಹಿಕಲ್ ಹೋಗ್ತಾಯಿದೆ. ಸೊ ನಾವು ಅದ್ರಲ್ಲಿ ಹೋಗಿದರೆ ಇನ್ನೂ ಒಂದು ಸ್ವಲ್ಪ ಮುಂದೆ ಬಿಡ್ತಿದ್ರು ನಮ್ಮನ್ನು ಅಷ್ಟೇ. ಒಂದು 200-300 ಮೀಟರ್ಸ್ ಅಂದಾಜು ಮುಂದ್ಗಡೆ ಹೋಗ್ಬೋದಿತ್ತು. ಸೊ ಹಾಗಾಗಿ ನಾವು ಇಲ್ಲಿಂದ ಹೊರಟ್ವಿ. ಆನ್ಲೈನಲ್ಲೇ ಟಿಕೆಟ್ನ ಅಲ್ಲೇ ಹೋದ ತಕ್ಷಣವೇ ನಾವು ಪಾರ್ಕಿಂಗ್ ಮಾಡಿದ್ವಲ್ಲ ಅಲ್ಲೇ ವಿಚಾರಿಸಿ ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡ್ವಿ. ಯಾಕಂದರೆ ಇಲ್ಲಿ ಬಂದು ಟಿಕೆಟ್ ತೊಗೋತೀವಿ ಅಂತಂದರೆ ಲೇಟ್ ಆಗುತ್ತೆ ಅಂತ ಹೇಳಿ ಇಲ್ಲೂ ಕೂಡ ಟಿಕೆಟ್ ಕೊಡ್ತಾರೆ ನೋಡಿ. ಇಲ್ಲೇ ವೆಹಿಕಲ್ ನಿಂತಿರೋದು. ನಾವು ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡ್ವಿ. ಪರ್ ಹೆಡ್ 50 ರೂಪೀಸ್ ಬೀಳುತ್ತೆ, 40-50 ಅಂದಾಜು. ಸೊ ನಾವು ಟಿಕೆಟ್ ಆನ್ಲೈನ್ ಬುಕ್ ಮಾಡ್ಕೊಂಡಿದ್ದೀವಿ ಅಂತ. ಸೊ ಇಲ್ಲಿ ಹೋಗೋ ಅವಶ್ಯಕತೆ ಬರಲಿಲ್ಲ. ನೀವು ವಾಪಸ್ ಹೋಗುವಾಗ ಗಾಡಿ ಏನು ಹೋಗ್ತೀರಾ ಇಲ್ಲಿ ಟಿಕೆಟ್ ತೊಗೊಂಡು ನಾವು ಗಾಡಿ ಹತ್ತಬೇಕಾಗತ್ತೆ. ಸೊ ಅದೇ ಇದು ಸ್ಟ್ಯಾಂಡ್. ಇದು ಒಟ್ಟಿಗೆ ಅವರು ಪ್ರೈವೇಟ್ ಟಿಕೆಟ್ ತೊಗೊಂಡ್ಮೇಲೆ ನಿಮ್ಮನ್ನು ಗಾಡಿ ಹತ್ಸಕ್ಕೆ ಬಿಡೋದು ಅವರು. ಸೊ ಹಾಗಾಗಿ ಇಲ್ಲಿ ಅದ್ರ ಫೆಸಿಲಿಟಿ ಇರುತ್ತೆ. ಸೊ ನಾವು ಹಾಗಾಗಿ ಈಗ ಒಳಗಡೆ ಹೋಗ್ತಾಯಿದ್ವಿ. ಟಿಕೆಟ್ ಬುಕ್ ಆಗಿರೋದ್ರಿಂದ ಡೈರೆಕ್ಟಾಗಿ ಹೋದ್ವಿ.
ಸುಮಾರು 9 ಗಂಟೆ ಆದರೂ ತುಂಬ ಒಂಥರ ಮಂಜು ಥರ ಇತ್ತು. ಸ್ವಲ್ಪ ಹನಿ ಕೂಡ ಬೀಳ್ತಾಯಿತ್ತು ಸಣ್ಣದಾಗಿ. ನಾವು ಎಲ್ಲಿ ಮಳೆ ಜೋರಾಗಿ ಬಿಡುತ್ತೇನೋ ಸ್ವಲ್ಪ ಭಯ ಇತ್ತು, ಆದರೂ ಸಹ ಸಣ್ಣ ಹನಿ ಅಷ್ಟೇ. ಇಲ್ಲೂ ಕೂಡ ಸುಮಾರು ಕೆಫೆಗಳಿದೆ, ಸಣ್ಣ ಪುಟ್ಟ ಹೋಟೆಲ್ ಸಣ್ಣ ಪುಟ್ಟದಿದೆ. ಮತ್ತು ಶಾಪಿಂಗು ಸಿಕ್ಕಾಪಟ್ಟೆ ಕ್ರಾಫ್ಟದು ಮಾರ್ಬಲ್ಸಲ್ಲಿ ಈ ಏನಂತಾರೆ ತಾಜ್ ಮಹಲ್ನ ಮಾಡಿರೋದು ಎಲ್ಲ ಇದೆ. ಸೊ ನೋಡಿ, ಇದೆ ನೋಡಿ ಎಂಟ್ರೆನ್ಸು. ನೀವು ಹೊರಗಡೆ ಹೋದರೆ ತಾಜ್ ಮಹಲ್ ಏನೂ ಕಾಣಲ್ಲ. ಫುಲ್ಲು ಕೆಂಪು ಕಲರ್ ಬಿಲ್ಡಿಂಗ್, ಒಳಗಡೆ ಕೂಡ ಕೆಂಪಿರುತ್ತೆ. ಸೊ ನೀವು ಒಳಗೆ ಹೋದ್ಮೇಲೆ ನಿಮಗೆ ತಾಜ್ ಮಹಲ್ ಕಾಣೋದು, ಹೊರಗಡೆಯಿಂದ ಎಂಥದ್ದು ಕಾಣಲ್ಲ. ನಡಿಬೇಕು, ಎಲ್ಲೇ ಹೋಗಿ ನಡಿಬೇಕು. ಎಂಟ್ರೆನ್ಸ್ ಅಲ್ಲಿದ್ದರೂ ಇಲ್ಲಿ ಒಳಗೆ ಹೋಗಿ ಇಲ್ಲಿಂದ ಚೆಕ್ಕಿಂಗ್ ಮಾಡಿ ಒಳಗಡೆ ಬಿಡ್ತಾರೆ. ನಿಮಗೆ ಫುಲ್ಲು ಚೆಕ್ ಆಗುತ್ತೆ. ಯಾಕಂದರೆ ನಮ್ಮ ಏನು ಬ್ಯಾಗ್ ತೊಗೊಂಡೋಗಿರ್ತೀವಿ ಫುಲ್ ಕಂಪ್ಲೀಟ್ ಚೆಕ್ ಮಾಡೇ ಒಳಗಡೆ ಬಿಡ್ತಾರೆ. ಇಲ್ಲಿ ಸ್ವಲ್ಪ ಕ್ಯೂನಲ್ಲಿ ಹೋಗಬೇಕಾಗುತ್ತೆ. ಬೆಳಗ್ಗೆ ಟೈಮಲ್ವ ಸ್ವಲ್ಪ ಜನ ಇದ್ದರು. ಫ್ರೈಡೇಸು ತಾಜ್ ಮಹಲ್ ರಜಾ ಇರುತ್ತೆ. ಸೊ ಮಿಕ್ಕಿದೆಲ್ಲ ದಿನಗಳು ಓಪನ್ ಇರುತ್ತೆ. ಫ್ರೈಡೇ ಮಾತ್ರ ಕ್ಲೋಸ್ ಇರುತ್ತೆ. ತಾಜ್ ಮಹಲ್ ಒಂಥರ ಹೆಸರು ಹೇಳಿದ್ರೇ ತುಂಬ ಒಂಥರ ಖುಷಿ ಆಗುತ್ತೆ ನೋಡಬೇಕು ಅಂತ. ಶಹಜಾನ್ ಅವರು ತನ್ನ ಪ್ರೀತಿಗೋಸ್ಕರ ಕಟ್ಟಿದಂಥ ಒಂದು ಮಹಲ್ ಇದು. ಇನ್ನು ತಾಜ್ ಮಹಲ್ ಬಗ್ಗೆ ಸಣ್ಣದಾಗಿ ಹೇಳ್ತೀನಿ. ಭಾರತದ ಉತ್ತರ ಪ್ರದೇಶದ ಆಗ್ರಾದಲ್ಲಿ ಯಮುನಾ ನದಿಯ ಬಲದಂಡೆಯಲ್ಲಿರುವ ದಂತಪಿಡಿ ಅಮೃತಶಿಲೆಯ ಸಮಾಧಿಯಾಗಿದೆ ಈ ತಾಜ್ ಮಹಲ್. ಇದನ್ನು 1631ರಲ್ಲಿ 5ನೇ ಮೊಘಲ್ ಚಕ್ರವರ್ತಿ ಶಹಜಹಾನ್ ತನ್ನ ಪ್ರೀತಿಯ ಪತ್ನಿ ಮುಮ್ತಾಜ್ ಮಹಲ್ ಅವರ ಸಮಾಧಿಯನ್ನು ಇರಿಸಲು ನಿಯೋಜಿಸಿದನು. ಇದು ಸ್ವತಃ ಶಹಜಹಾನ್ ಅವರ ಸಮಾಧಿಯನ್ನು ಸಹ ಹೊಂದಿದೆ. ಈ ಸಮಾಧಿಯು 17 ಹೆಕ್ಟೇರ್ 42 ಎಕರೆ ಸಂಕೀರ್ಣದ ಕೇಂದ್ರ ಬಿಂದುವಾಗಿದ್ದು, ಇದು ಒಂದು ಮಸೀದಿ ಮತ್ತು ಅತಿಥಿ ಗೃಹವನ್ನು ಒಳಗೊಂಡಿದೆ ಮತ್ತು 3 ಬದಿಗಳಲ್ಲಿ ಗ್ರಾನೈಟ್ ಗೋಡೆಯಿಂದ ಸುತ್ತುವರಿದ ಔಪಚಾರಿಕ ಉದ್ಯಾನಗಳಲ್ಲಿ ಸ್ಥಾಪಿತವಾಗಿದೆ. ಸಮಾಧಿಯ ನಿರ್ಮಾಣವು 1648ರಲ್ಲಿ ಪೂರ್ಣಗೊಂಡಿತು. ಆದರೆ ಸಂಕೀರ್ಣದ ಇತರ ಭಾಗಗಳ ಕೆಲಸವು ಇನ್ನೂ 5 ವರ್ಷಗಳ ಕಾಲ ಮುಂದುವರಿಯಿತು. ಸಮಾಧಿಯಲ್ಲಿ ನಡೆದ ಮೊದಲ ಸಮಾರಂಭವು ಫೆಬ್ರವರಿ 6, 1643ರಂದು ಶಹಜಹಾನ್ ಅವರಿಂದ ಮುಮ್ತಾಜ್ ಮಹಲ್ ಅವರ ಮರಣದ 12ನೇ ವಾರ್ಷಿಕೋತ್ಸವದ ಆಚರಣೆಯಾಗಿತ್ತು. ತಾಜ್ ಮಹಲ್ ಸಂಕೀರ್ಣವು 1653ರಲ್ಲಿ ಸಂಪೂರ್ಣವಾಗಿ ಪೂರ್ಣಗೊಂಡಿರುತ್ತು ಎಂದು ನಂಬಲಾಗಿದೆ. ಆ ಸಮಯದಲ್ಲಿ ಅಂದಾಜು $32 ಮಿಲಿಯನ್ ವೆಚ್ಚವಾಗಿತ್ತು ಎನ್ನಲಾಗುತ್ತದೆ. 2007ರಲ್ಲಿ ಇದನ್ನು ವಿಶ್ವದ ಹೊಸ 7 ಅದ್ಭುತಗಳ ಉಪಕ್ರಮದ ವಿಜೇತ ಎಂದು ಘೋಷಿಸಲಾಯಿತು. 1983ರಲ್ಲಿ ತಾಜ್ ಮಹಲ್ ಅನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವೆಂದು ಗೊತ್ತುಪಡಿಸಲಾಗಿದೆ. ತಾಜ್ ಮಹಲ್ಗೆ ಭಾಳ ವಿಶೇಷವಾಗಿರುತ್ತೆ. ತಾಜ್ ಮಹಲ್ ಅದ್ಭುತ, 7 ಅದ್ಭುತಗಳು, ವಿಶ್ವದ 7 ಅದ್ಭುತಗಳಲ್ಲಿ ಒಂದು ತಾಜ್ ಮಹಲ್. ನೀವೇ ನೋಡ್ತಾ ಇದ್ದೀರಿ, ಇನ್ನೂ ಒಳಗೆ ಹೋಗ್ತಾ ಇದ್ದೀವಿ. ಫುಲ್ಲು ಕೆಂಪು ಕೋಟೆಗಳು ಕಾಣಿಸ್ತಾ ಇದೆ ನಿಮಗೆ. ಇಲ್ಲಿ ನಿಮಗೆ ತಾಜ್ ಮಹಲ್ ಒಂಚೂರಾದರೂ ನಿಮಗೆ ವಿಸಿಬಲ್ ಕಾಣಿಸ್ತಿದೆಯಾ? ಇಲ್ಲ. ಒಳಗಡೆ ನೋಡಿ, ಬಿಲ್ಡಿಂಗ್ ಈಗ ಸ್ವಲ್ಪ ಕಾಣಿಸುತ್ತೆ ನಿಮಗೆ ಅಷ್ಟೇ. ಬಟ್ ನೀವು ಅದರ ಮೇಯ್ನ್ ಬಿಲ್ಡಿಂಗ್ ಏನಿದೆ, ಕೆಂಪು ಬಿಲ್ಡಿಂಗ್ ಕಾಣಿಸ್ತಿದ್ರೆ ಅದ್ರ ಒಳಗಡೆ ಹೋದರೆ ಮಾತ್ರ ನಿಮಗೆ ತಾಜ್ ಮಹಲ್ ಕಾಣಿಸುತ್ತೆ. ನಾನು ಹೋಗ್ತಾನೇ ಇದ್ದೀನಿ, ಕಾಣ್ತಾನೆ ಇಲ್ವ. ಎಷ್ಟು ನಡಿಬೇಕು. ಇದೊಂದೇ ಇಲ್ಲಿ ನಡಿಬೇಕಾಗಿರೋದೇ ದೊಡ್ಡ ಸಮಸ್ಯೆ ಆಗೋದು. ಪಾಪ ನಡೆಯೋಕ್ಕಾಗದೇ ಇರೋರಿಗೆ ತುಂಬ ಕಷ್ಟ. ವೀಲ್ಚೇರ್ ಫೆಸಿಲಿಟಿ ಇದೆ ತೀರಾ ಆಗದೇ ಇರೋರಿಗೆ, ಬಟ್ ಆದರೂ ಸ್ವಲ್ಪ ನಡಿಬೇಕು. ಎಷ್ಟು ನಡೆದ್ರೂ ಕೂಡ ನಿಮಗೆ ಮತ್ತು ವಾಪಸ್ಸು ಇದೆ ಅಷ್ಟೇ ನಡಿಬೇಕಾಗುತ್ತೆ. ಸೊ ಕಾಲು ನೋವು ಬರೋದಂತೂ ಗ್ಯಾರಂಟಿ. ನೋಡಿ ಎಷ್ಟು ಜನ ಬಂದಿದ್ದಾರೆ. ನಾವು ಅಂದ್ಕೊಂಡ್ವಿ ಬೆಳಗ್ಗೆನೇ ಬಂದಿದ್ದೀವಿ, ಜನ ಅಷ್ಟಿರಲ್ಲ ಅಂತ. ಬಟ್ ತುಂಬ ಜನ ಇದ್ದರು. ವೀಕ್ ಡೇ ಆದರೂ ಕೂಡ ಸಿಕ್ಕಾಪಟ್ಟೆ ಜನ ಇದ್ದರು. ನೋಡ್ಬೋದು, ಇದೇ ಮೇಯ್ನು.
ಇದು ಎಂಟ್ರಿ ಆಗುತ್ತೆ, ಅಲ್ಲಿ ಮೇಯ್ನ್ ಎಂಟ್ರಿ ಅದು. ಇದೊಂದು ಎಂಟ್ರಿ ತಾಜ್ ಮಹಲ್. ಇದ್ರ ಒಳಗಡೆ ಹೋಗ್ತಿದ್ದಂಗೆ ನಿಮಗೆ ತಾಜ್ ಮಹಲ್ ಕಾಣುತ್ತೆ. ನಾವು ದಿವಸ ಏನಂದರೆ ತುಂಬ ಮೋಡ ಬೇರೆ, ಸಣ್ಣ ಹನಿ ಬೀಳ್ತಾಯಿತ್ತು, ಫುಲ್ಲು ಫಾಗಿ ಆಗಿತ್ತು. ನಮ್ಮ ಕೆಲವರಲ್ಲೇ ಅಂತಿದ್ರು ತುಂಬ ಫಾಗ್ ಇದ್ದರೆ ನಿಮಗೆ ತಾಜ್ ಮಹಲ್ ಸರಿಯಾಗಿ ವಿಸಿಬಲ್ ಬರಲ್ಲ, ಕಾಣಿಸಲ್ಲ ಅಂತ. ನಾನು ಅದೇ ಎಲ್ಲಿ ಕಾಣಲ್ವೋ ಅಂದ್ಕೊಂಡೇ ಹೋದ್ವಿ. ಬಟ್ ತುಂಬ ಚೆನ್ನಾಗಿ ಕಾಣಿಸ್ತು ತಾಜ್ ಮಹಲು. ಒಂಥರ ಖುಷಿಯಾಗೋಯ್ತು, ಒಂಥರ ಮನಸ್ಸಿಗೆ ಏನೋ ಒಂದು ಅದ್ಭುತವಾಗಿರುವಂಥ ಒಂದು ಆಸೆ ಎಲ್ಲ ತೀರಿತು ಅಂತಾರಲ್ಲ, ಏನೋ ಒಂದು ಆಸೆಗಳು ನಮಗೂ ತುಂಬ ಇರುತ್ತೆ. ಏನೋ ಒಂದು ನೋಡಬೇಕು ಮಾಡಬೇಕು ಅನ್ನೋದು, ಅದು ನಮ್ಮ ಜೀವನದಲ್ಲಿ ಇಷ್ಟು ಬೇಗ ಆಗುತ್ತೆ ಅನ್ನೋದು ನಿಜ ಅಂದ್ಕೊಂಡಿರಲಿಲ್ಲ. ನಾನು ಕೂಡ ಬಿಳಿ ಬಟ್ಟೆನೇ ಹಾಕ್ಕೋಬೇಕು, ತಾಜ್ ಮಹಲ್ ಮುಂದೆ ಬಿಳಿ ವೈಟ್ ಡ್ರೆಸ್ಸಲ್ಲೇ ಇರಬೇಕು ಅನ್ನೋ ಆಸೆಗೆ ಈ ಡ್ರೆಸ್ನ ತೊಗೊಂಡಿದ್ದೆ, ಅದೇ ರೀತಿ ಹಾಕ್ಕೊಂಡಿದ್ದೆ. ಬಟ್ ಅದ್ಭುತವಾಗಿತ್ತು ತಾಜ್ ಮಹಲ್ ಹೋಗಿದ್ದು ಮಾತ್ರ. ಬಟ್ ಜನ ತುಂಬಾ ಇದ್ದರು. ಒಂದು ಫೋಟೋ ಆಗಲಿ ಒಂದು ವೀಡಿಯೋಗಾಗಲಿ ಜನ ತುಂಬಾ ಇದ್ದಿದ್ದರಿಂದ ಸ್ವಲ್ಪ ಕಷ್ಟ ಆಗೋದು. ಬಟ್ ಅಲ್ಲಿ ಫೋಟೋಗ್ರಾಫರ್ಸ್ ಇರ್ತಾರೆ, ತುಂಬ ಮೋಸ ಮಾಡ್ತಾರೆ ಫೋಟೋಗ್ರಾಫರ್ಸು. ದಯವಿಟ್ಟು ಅದು ತುಂಬಾ ನಾವು ಬೇಡ ಅಂದರೂ ಇಲ್ಲ ನಾವು ತೆಗಿತೀವಿ ಅಂತೇಳಿ ತುಂಬಾ ಫೋರ್ಸ್ ಮಾಡ್ತಾರೆ. ನಾವೇ ಆರಾಮಾಗಿ ತೊಗೊಳ್ಬೋದು ಫೋಟೋಸ್ ಎಲ್ಲ ಚೆನ್ನಾಗಿ, ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿದ್ರೆ. ಸುಮ್ಮನೆ ಅವ್ರಿಗೆ ಇದು ಮಾಡೋದು ಅಷ್ಟು ಇದಾಗಲ್ಲ. ನೋಡಿ ಈಗ ನೋಡ್ಬೋದು ಎಂಟ್ರಿ ಒಳಗಿನ ಬರ್ತಿದ್ದಂಗೆ ಹೆಂಗೆ ಕಾಣುತ್ತೆ ನೋಡಿ ತಾಜ್ ಮಹಲ್. ಇದೇ ನೋಡಿ ತಾಜ್ ಮಹಲ್, ಎಷ್ಟು ದೂರ ಕೈಯಲ್ಲೇ ಸಿಗುವಾಗಿದೆ ನೋಡಿ ತಾಜ್ ಮಹಲ್. ಅದ್ಭುತಗಳಲ್ಲಿ ಅದ್ಭುತ, ಪ್ರಪಂಚದ 7 ಅದ್ಭುತಗಳಲ್ಲಿ ಒಂದು ತಾಜ್ ಮಹಲ್. ನಾವು ಹತ್ತಿರ ಹೋಗೋಣ ಅಂತೇಳಿ ಹೋಗ್ತಾಯಿದ್ವಿ. ತಾಜ್ ಮಹಲ್ ಒಳಗಡೆ ಹೋಗಬೇಕು ಅಂದರೆ ಅದು ಬೇರೆ ಎಂಟ್ರಿ ಟಿಕೆಟ್ ಇರುತ್ತೆ, ಮತ್ತು ಚಪ್ಪಲಿ ಹಾಕ್ಕೊಂಡು ಹೋಗೋಂಗಿಲ್ಲ, ಇಲ್ಲ ಚಪ್ಪಲಿಗೆ ಏನು ಕವರ್ ಹಾಕ್ಕೊಂಡು ಹೋಗಬೇಕಾಗತ್ತೆ. ಸೊ ನಾವು ಒಳಗಡೆ ಹೋಗಲಿಲ್ಲ, ಸುತ್ತ ನೋಡಿಕೊಂಡು ಹಿಂದೆ ಯಮುನಾ ನದಿ ಇದೆ ಅದು ನೋಡಿಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಅಲ್ಲೇ. ಕಂಪ್ಲೀಟಾಗಿ ಸುತ್ತಮುತ್ತ ಎಲ್ಲ ನೋಡ್ಕೊಂಡು ಬಂದ್ವಿ. ಒಳಗಡೆ ನಾವು ಹೋಗಲಿಲ್ಲ, ಯಾಕಂದರೆ ಒಳಗಡೆ ಸಮಾಧಿ ಇರೋದ್ರಿಂದ. ಹಾಗಾಗಿ ನಾವು ಅಷ್ಟು ಒಳಗಡೆ ಹೋಗಬೇಕು ಅನ್ನೋದೇನು ಅನ್ನಿಸ್ಲಿಲ್ಲ. ಸುತ್ತ ಎಲ್ಲ ನೀಟಾಗಿ ನೋಡ್ಕೊಂಡ್ವಿ. ಒಂದು ಸ್ವಲ್ಪ ಹೊತ್ತು ಕೂತಿದ್ವಿ, ಸಣ್ಣ ಹನಿ ಮಳೆ ಬರ್ತಿತ್ತು. ನಾವು ಒಂದಷ್ಟೆಲ್ಲ ವೀಡಿಯೋಸು ಫೋಟೋಸ್ ಎಲ್ಲ ತೊಗೊಂಡು ಸ್ವಲ್ಪ ಒಂಥರ ರಿಲ್ಯಾಕ್ಸ್ ಫೀಲ್ ಮಾಡ್ಕೊಂಡು ಒಂಥರ ನೆಮ್ಮದಿ ಅನ್ನಿಸ್ತು ಅಲ್ಲಿ. ಇನ್ನೂ ಸ್ವಲ್ಪ ಹೊತ್ತಿರಬೇಕು ಅನ್ನೋ ತುಂಬ ಆಸೆ ಇತ್ತು. ಬಟ್ ಇಲ್ಲೇ ಕೂತ್ರೆ ಬೇರೆ ಹೋಗೋದು ಟೈಮ್ ಆಗೋದ್ರಿಂದ ನಾವು ಕೂಡ ಸ್ವಲ್ಪ ಬೇಗ ಎಲ್ಲ ನೋಡ್ಕೊಂಡು ಮುಂದೆ ಹೋಗೋಣ ಅಂಥೇಳಿ ನಾವು ಕೂಡ ಹೋದ್ವಿ. ನಾವು ನನಗೆ ತುಂಬ ಹತ್ತಿರದಿಂದ ನೋಡಬೇಕು ಅನ್ನೋ ಆಸೆ ತುಂಬ ಇತ್ತು. ದೂರದಲ್ಲಿ ಇಷ್ಟೇ ಹತ್ರಕ್ಕೆ ಹೋದರೆ ಹೆಂಗೆ ಕಾಣುತ್ತೆ ಅಂತ ನೀವು ನಂಬಲ್ಲ. ದೂರದಿಂದ ನಿಮಗೆ ಫುಲ್ ವೈಟಾಗಿ ಕಾಣುತ್ತೆ ತಾಜ್ ಮಹಲು. ಹತ್ತಿರ ಹೋದಷ್ಟು ಸ್ವಲ್ಪ ಲೈಟ್ಗೆ ಥರ ಕ್ರೀಮಿಶ್ ಆಗಿ ಕಾಣುತ್ತೆ ನಿಮಗೆ ಹತ್ತಿರ ಹೋದಷ್ಟು. ದೂರದಲ್ಲಿ ಫುಲ್ ವೈಟಲ್ಲಿ ಕಾಣುತ್ತೆ ನಿಮಗೆ. ಮಾರ್ಬಲ್ಸಲ್ಲಿ ಮಾಡಿರೋದ್ರಿಂದ ಕಂಪ್ಲೀಟ್ ಮಾರ್ಬಲ್ಸು ತಾಜ್ ಮಹಲ್. ಹತ್ರಕ್ಕೆ ಹೋದಾಗಲೇ ನಿಮ್ಗೆ ಅದು ಕ್ಲಿಯರಾಗಿ ಗೊತ್ತಾಗೋದು, ದೂರದಲ್ಲಿ ಅಷ್ಟು ಗೊತ್ತಾಗೋದೇ ಇಲ್ಲ. ನೀವು ಹತ್ತಿರ ಹೋದಾಗ ಹತ್ತಿರದಿಂದ ನೋಡಿದಾಗಲೇ ಅದು ಕರೆಕ್ಟ್ ಮಾರ್ಬಲ್ಸ್ ಅನ್ನೋದು ಗೊತ್ತಾಗೋದು. ಸೊ ನೋಡಿ ಈಗ ನಾವು ಪಕ್ಕಕ್ಕೆ ಬಂದ್ವಿ. ಅದು ಫ್ರಂಟ್ ಇತ್ತು, ಇದು ಸೈಡಲ್ಲಿ ಕೂತ್ಕೊಳ್ಳೋಕ್ಕೆಲ್ಲ ಜಾಗ ಮಾಡಿದ್ದಾರೆ. ಆ ಸೈಡ್ ಅಂದರೆ ಫ್ರಂಟಲ್ಲಿ ನಿಮಗೆ ನೀರೊಂದು ಮಧ್ಯದಲ್ಲಿರುತ್ತದು. ಸೊ ಈ ಸೈಡ್ ಕಂಪ್ಲೀಟಾಗಿ ಕೂತ್ಕೊಂಡು ಫೋಟೋಗ್ರಫಿ ಮಾಡೋದಕ್ಕೆಲ್ಲ ಮಾಡಿದ್ದಾರೆ. ಹಿಂದೆಗಡೆ ಯಮುನಾ ನದಿ ಇದೆ. ಒಂದು ಸೈಡ್ ಯಮುನಾ ನದಿ ಹರಿಯೋದು, 3 ಸೈಡ್ಸಿಂದ ನೀವು ವ್ಯೂ ನೋಡ್ಬೋದು. ಈ ಕಡೆ ಫೋಟೋ ತೊಗೊಳಕ್ಕಾಗಲಿ ವೀಡಿಯೋ ತೊಗೊಳಕ್ಕಾಗಲಿ ಬಹಳ ಚೆನ್ನಾಗಿ ಮಾಡಿದ್ದಾರೆ ಈ ಕಡೆ. ಸೊ ನೋಡಿ ಇದು ತಾಜ್ ಮಹಲ್ ಸೈಡ್ ವ್ಯೂ. ಇದು ಫ್ರಂಟ್ ಆ ಕಡೆ, ಬ್ಯಾಕು ಇದು ಸೈಡ್, ಒಂದು ಸೈಡು. ನಾವು ಇಲ್ಲಿ ಬಂದ್ವಿ, ಸ್ವಲ್ಪ ಹೊತ್ತು ಕೂತಿದ್ವಿ. ಇದು ಯಮುನಾ ನದಿ ಹರಿತಾ ಇರೋದು. ಮುಗಿಸ್ಕೊಂಡ್ವಿ ಅಷ್ಟೇ. ಫೋಟೋ ಎಲ್ಲ ಮಾಡ್ಕೊಂಡು ಫ್ರಂಟ್ ತೆಗೆದಿಂದ ಮತ್ತೆ ಬೇಗ ಹೋದ್ವಿ. ಮತ್ತು ಮಳೆ ಜಾಸ್ತಿ ಆಗಿಬಿಡುತ್ತೆ ಅಂತೇಳಿ ಮತ್ತು ನಾವು ಹೇಳಿದ್ವಿ ಗೌರ್ಮೆಂಟ್ ವೆಹಿಕಲ್ ಮಾಡಿಕೊಂಡು ನಾವು ಅಲ್ಲಿಂದ ಆಗ್ರಾ ಫೋರ್ಟ್ ಕಡೆ ಹೊರಟ್ವಿ.
ಇದು ನಿಮ್ಗೆ ಹೇಳಬೇಕಾಗಿರೋದು ಆಗ್ರಾ ಫೋರ್ಟಲ್ಲಿ ಒಂದು ಸಮಸ್ಯೆ ಆಯಿತು. ಸಮಸ್ಯೆ ಅನ್ನೋದಕ್ಕಿಂತ ನಾವು ಒಂದು ಏನಂತಾರೆ ಮೈ ಮೇಲೆ ಜ್ಞಾನ ಇಲ್ಲದೆ ಹೋಗ್ತೀವಿ ಅಂತಾರಲ್ಲ, ಸೊ ಹಾಗಾಗಿ ಆ ಥರ ಇದ್ದಿದ್ದರಿಂದ ಒಂದು ದೊಡ್ಡ ಗಂಡಾಂತರ ಇತ್ತು. ಬಟ್ ಹೇಗೋ ಅದು ತಪ್ಪಿಸ್ಕೊಂಡೆ. ನಾವು ಆಗ್ರಾ ಫೋರ್ಟ್ಗೆ ಒಳಗಡೆ ಎಂಟ್ರಿ ಆಗ್ತಾಯಿದ್ವಿ. ಜಸ್ಟ್ ವೆಹಿಕಲ್ ನಿಲ್ಲಿಸ್ಬಿಟ್ಟು ಒಳಗಡೆ ಹೋಗ್ತಾಯಿದ್ವಿ. ನಾನು ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಕ್ಯಾಮ್ರಾ ಇಟ್ಕೊಂಡು ವೀಡಿಯೋ ಮಾಡ್ಕೊಂಡು ಹೋಗ್ತಿದ್ದೆ. ಅಷ್ಟರಲ್ಲಿ ಯಾರೋ ಒಬ್ಬರು ಲೇಡಿ ಸುಮಾರು ಒಂದು 18 ವರ್ಷ ಇರ್ಬೋದು ಅನಿಸುತ್ತೆ, ಮೋಸ್ಟ್ಲಿ ಹೆಂಗಾಗಿದ್ರು, ಏನೋ ಮಾರೋರು ಅನಿಸುತ್ತೆ. ನನ್ನ ವ್ಯಾನಿಟಿ ಬ್ಯಾಗಲ್ಲಿ ಜಿಪ್ ಓಪನ್ ಮಾಡಿ ಒಳಗಡೆ ಇದ್ದಿದ್ದು ಪರ್ಸ್ನ ತೆಗೆದಿದ್ದಾರೆ. ತೆಗೆದೇನಿದೆ, ನನ್ನದು ಪರ್ಸ್ ಸ್ವಲ್ಪ ದಪ್ಪ ಇದ್ದಿದ್ದರಿಂದ ಅದು ತೆಗೆದಾಗ ನನಗೆ ಒಂಥರ ಜರ್ಕ್ ಕೊಡ್ದಂಗೆ ಆಯಿತು. ಸೊ ಅದು ಪರ್ಸ್ ಏನಿತ್ತು ಒಳಗಡೆ ಇದ್ದಿದ್ದು ಪರ್ಸ್ ಕೆಳಗೆ ಬಿದ್ದುಬಿಡ್ತು. ತೋರಿಸ್ತೀನಿ ನೋಡಿ, ಇದೇ ವಿಡಿಯೋ ನೋಡಿ ಹೆಂಗೆ ಬಿದ್ದಿದೆ ನೋಡಿ ಪರ್ಸ್. 1 ಸೆಕೆಂಡಲ್ಲಿ ಪರ್ಸ್ ಬಿತ್ತು. ನಾವು ಟಕ್ಕಂತ ನನಗೆ ಒಂಥರ ಬ್ಯಾಗ್ ಎಳ್ದಂಗೆ ಆಯಿತು. ಆದ ತಕ್ಷಣ ನೋಡಿದ ತಕ್ಷಣ ಪರ್ಸ್ ಹಿಂದೆ ಬಿದ್ದಿತ್ತು. ಪರ್ಸ್ ಬಿದ್ದ ತಕ್ಷಣ ನಾನು ತಗೊಂಡೆ. ಅಷ್ಟರಲ್ಲಿ ಓಡೋಟೋದ್ಲು ಹುಡುಗಿ, ಕೈಗೆ ಸಿಗಲಿಲ್ಲ. ಹಿಂದೆ ನಮ್ಮ ಮಾವನೂ ಬರ್ತಾಯಿದ್ರು. ಅವರು ಯಾರ್ದೋ ಪರ್ಸು ತೆಗಿತಾ ಇದ್ದಾರೆ, ಯಾರ್ದೋ ಬ್ಯಾಗಲ್ಲಿ ಏನೋ ತೆಗಿತಾ ಇದ್ದಾರೆ ಅಂತ ಅಂದ್ಕೊಂಡ್ರಂತೆ. ನನ್ನ ಬ್ಯಾಗು ಅಂತಲೇ ಅವ್ರಿಗೆ ಗೊತ್ತಾಗಿಲ್ಲ. ನಾನು ಆಗೊಂದು ಯಾರ್ದಾದ್ರೂ ಏನು ಮಾವ ಹೇಳ್ಬೇಕು ತಾನೇ, ಬೇರೆಯವ್ರದ್ದೇ ಆಗಲಿ ನೋಡಿದ್ಮೇಲೆ ಹೇಳ್ಬೇಕು ತಾನೆ, ನೀವು ಗೊತ್ತಾಗಲಿಲ್ಲ ಕಣಮ್ಮ. ನಾನು ಒಂದು ಸ್ವಲ್ಪ ಏನಂತಾರೆ ವೀಡಿಯೋದಲ್ಲೇ ಇನ್ವಾಲ್ವ್ ಆಗಿ ಹೋಗಿದ್ದಿದ್ರೆ ಬ್ಯಾಗಲ್ಲಿ ಪರ್ಸಲ್ಲಿ ಅಮೌಂಟ್ ಇದ್ದಿದ್ದು ಅಷ್ಟು ಹೋಗ್ತಿತ್ತು. ಸೊ ಇದು ಅಲ್ಲಿ ಎಂಟ್ರೆನ್ಸಲ್ಲೇ ಹೇಳ್ತಾರೆ ಹುಷಾರು ಅಂತ. ಸೊ ನಾನು ಹುಷಾರಾಗೇ ಇದ್ದೆ. ಬಟ್ ಏನು ಅಂದರೆ ಕೆಲವು ಟೈಮಲ್ಲಿ ನಮ್ಮದು ಮಿಸ್ಟೇಕ್ಸ್ ಆಗುತ್ತೆ. ಸೊ ನನಗೆ ಅದು ನೋಡಿದ್ದು ಖುಷಿನಲ್ಲಿ ವೀಡಿಯೋ ಮಾಡಬೇಕು ಅನ್ನೋ ಖುಷಿಯಲ್ಲಿ ಬ್ಯಾಗ್ನ ಸೈಡಲ್ಲಿ ಹಾಕ್ಕೊಂಡಿದ್ದೆ. ಅದು ಫುಲ್ ಇದಕ್ಕೆ ಹಾಕ್ಕೊಂಡಿದ್ರೆ ಚೆನ್ನಾಗಿತ್ತು. ಒಂದು ಸೈಡಲ್ಲಿ ನಾನು ತಗೊಂಡಿದ್ದರಿಂದ ಅವಳಿಗೆ ಫ್ರೀ ಆಯಿತು ಜಿಪ್ ಓಪನ್ ಮಾಡೋಕ್ಕೆ. ಬಟ್ ಓಪನ್ ಮಾಡಿದಾಗ ಏನಾದರೆ ಅದು ತೆಗಿಯೋಕ್ಕಾಗಿಲ್ಲ ಅವ್ರ ಕೈಲಿ. ಬಟ್ ಹಾಗೂ ಎಳ್ದ್ಬಿಟ್ಟು ಬಿಡಿದಾಗ ನಮ್ಗೆ ಆಟೋಮೆಟಿಕಲಿ ಎಳ್ದಾಗ ಗೊತ್ತಾಗ್ಬಿಡುತ್ತೆ. ಸೊ ಅಷ್ಟು ಬಿದ್ದ ತಕ್ಷಣ ಒಂದೇ ಸಲ ಓಡೋಟೋದ್ಲು. ಸೊ ನಾವು ಇನ್ನೇನು ಮಾಡೋಕ್ಕಾಗಲ್ಲ, ನಮ್ಮದು ತಪ್ಪಿದೆ ಅಲ್ವಾ, ನಾವು ಸ್ವಲ್ಪ ಹುಷಾರಾಗಿರಬೇಕಿತ್ತು. ಬಟ್ ಅಲ್ಲಿ ತುಂಬಾ ಹುಷಾರಾಗಿರಬೇಕು. ಏನೇನು ಸಣ್ಣ ಪುಟ್ಟ ವ್ಯಾಪಾರ ಮಾಡೋಕ್ಕೆ ಬರ್ತಾರೆ, ಚಿಕ್ಕ ಮಕ್ಕಳು ಹೆಂಗೆ ಮಾಡ್ತಾರೆ ಅಂತಂದರೆ ತುಂಬಾ ಡೇಂಜರ್ ಪ್ಲೇಸು. ಕಳ್ಳತನ ಅಂತೂ ಸಿಕ್ಕಾಬಟ್ಟೆ ಆಗುತ್ತೆ. ಯಾರೇ ಹೋಗಲಿ ದಯವಿಟ್ಟು ನಿಮ್ಮ ಪರ್ಸ್ ಆಗಲಿ ಅಮೌಂಟ್ ಇದ್ದರೆ ದಯವಿಟ್ಟು ಹುಷಾರಾಗಿರಿ ಅಂತ ಹೇಳ್ತೀನಿ ನಾನು. ಇದಂತೂ ತುಂಬ ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ನನಗಂತೂ. ಒಂದು 10 ನಿಮಿಷ ಸುಧಾರಿಸ್ಕೊಂಡೆ ನಾನಂತೂ. ಏನಾದರೂ ಹೋಗಿದ್ರೆ ಸುಮಾರು ಅಮೌಂಟ್ ಇಟ್ಕೊಂಡಿದ್ವಿ, ನಾವು ಹೋಗಿದ್ದರೆ ತುಂಬ ಕಷ್ಟ ಆಗ್ತಿತ್ತು. ಸೊ ಥ್ಯಾಂಕ್ ಗಾಡ್ ದೇವರಿದ್ದಾನೆ ಅಂತ ಅನ್ನೋದಕ್ಕೆ ಮಿಸ್ ಆಗೋದು ನಮ್ಮ ಕೈಗೆ ವಾಪಸ್ ಸಿಕ್ತು. ಹಾಗಾಗಿ ಅದೊಂದು ಇನ್ಸಿಡೆಂಟ್ ಆಯಿತು. ಮರೆಯಲಾಗದಂಥ ಒಂದು ಇನ್ಸಿಡೆಂಟು ಆಗ್ರಾದಲ್ಲಾಗಿದ್ದು. ಸೊ ನಾವು ಈಗ ಬಂದಿದ್ದು ಆಗ್ರಾ ಫೋರ್ಟ್ಗೆ. ಇನ್ನು ಆಗ್ರಾ ಕೋಟೆ ಆಗ್ರಾ ನಗರದ ಒಂದು ಐತಿಹಾಸಿಕ ಮೊಘಲ್ ಕೋಟೆಯಾಗಿದ್ದು ಇದನ್ನು ಆಗ್ರಾದ ಕೆಂಪು ಕೋಟೆ ಎಂದೂ ಕೂಡ ಕರೆಯುತ್ತಾರೆ. ಮೊಘಲ್ ಚಕ್ರವರ್ತಿ ಹುಮಾಯೂನ್ 1530ರಲ್ಲಿ ಈ ಕೋಟೆಯಲ್ಲಿ ಪಟ್ಟಾಭಿಷೇಕ ಮಾಡಲಾಯಿತು. ನಂತರ ಇದನ್ನು 1565ರಿಂದ ಮೊಘಲ್ ಚಕ್ರವರ್ತಿ ಅಕ್ಬರ್ ನವೀಕರಿಸಿದರು ಮತ್ತು ಇಂದಿನ ರಚನೆಯನ್ನು 1573ರಲ್ಲಿ ಪೂರ್ಣಗೊಳಿಸಲಾಯಿತು. 1438ರವರೆಗೆ ರಾಜಧಾನಿಯನ್ನು ಆಗ್ರಾದಿಂದ ದೆಹಲಿಗೆ ಸ್ಥಳಾಂತರಿಸುವವರೆಗೆ ಇದು ಮೊಘಲ್ ರಾಜವಂಶದ ಆಡಳಿತಗಾರರ ಮುಖ್ಯ ನಿವಾಸವಾಗಿ ಕಾರ್ಯನಿರ್ವಹಿಸಿತ್ತು. ಇದನ್ನು ಲಾಲ್ ಕಿಲಾ ಅಥವಾ ಕಿಲಾ ಇ ಅಕ್ಬರಿ ಎಂದು ಕೂಡ ಕರೆಯುತ್ತಾರೆ. ಬ್ರಿಟಿಷರು ವಶಪಡಿಸಿಕೊಳ್ಳುವ ಮೊದಲು ಇದನ್ನು ಆಕ್ರಮಿಸಿಕೊಂಡ ಕೊನೆಯ ಭಾರತೀಯ ಆಡಳಿತಗಾರರು ಮರಾಠರು. 1983ರಲ್ಲಿ ಮೊಘಲ್ ಆಳ್ವಿಕೆಯಲ್ಲಿ ಅದರ ಪ್ರಾಮುಖ್ಯತೆಯಿಂದಾಗಿ ಆಗ್ರಾ ಕೋಟೆಯಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವೆಂದು ಕೆತ್ತಲಾಯಿತು. ಇದು ತಾಜ್ ಮಹಲ್ನಿಂದ ಸುಮಾರು 2.5 ಕಿಲೋಮೀಟರ್ ದೂರದಲ್ಲಿದೆ. ಸೊ ಇದು ಲಾಲ್ ಕಿಲಾ ಅಥವಾ ಆಗ್ರಾ ಫೋರ್ಟು ನೀವೇ ನೋಡ್ತಾ ಇದ್ದೀರಿ. ಫುಲ್ಲು ಕೆಂಪು ಕಲರ್ ಬಿಲ್ಡಿಂಗ್ ಎಲ್ಲ ಕೆಂಪು ಕಲರಲ್ಲಿದೆ. ತುಂಬ ಒಳಗಡೆ ತುಂಬ ನಡಿಬೇಕು, ಓಡಾಡಬೇಕು. ತುಂಬ ಚೆನ್ನಾಗಿತ್ತು ಮಾತ್ರ ನೋಡೋದಕ್ಕೆ. ತಾಜ್ ಮಹಲ್ ಒಂಥರ ವಿಶೇಷ ಆದರೆ ಇದು ಒಂಥರ ವಿಶೇಷ. ನಾವು ಫುಲ್ಲು ಒಳಗಡೆಗೆ ಎಷ್ಟಾಗುತ್ತೋ ಕಂಪ್ಲೀಟಾಗಿ ರೌಂಡ್ ಹಾಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ ಇದು ಮಾಡಿರೋಂಥ ಕೆತ್ತನೆಗಳಿರ್ಬೋದು, ಕಟ್ಟಿರೋದಿರ್ಬೋದು, ಒಂಥರ ಅದ್ಭುತದಲ್ಲಿ ಅದ್ಭುತ ಅಂತಲೇ ಹೇಳ್ಬೋದು ನಿಜವಾಗ್ಲೂ. ಇನ್ನು ಒಂಥರ ಹನಿ ಥರ ಬೀಳ್ತಿತ್ತು. ಏನಂತಾರೆ ಅದು
ಬಾ ಬಾ ನಾವು ಬಿಸಿಲಿರುತ್ತೆ ಅಂದ್ಕೊಂಡು ಹೋದರೆ ಫುಲ್ಲು ಮಳೆ. ಸದ್ಯ ಮಳೆ ಜೋರಾಗಿದ್ದರೆ ಇಷ್ಟು ನೋಡೋಕ್ಕಾಗ್ತಿಲ್ಲ. ಎಷ್ಟೋ ಜನ ಫುಲ್ಲು ಛತ್ರಿ ಗಿತ್ರಿ ಎಲ್ಲ ತೊಗೊಂಡು ಬಂದಿದ್ರು. ಬಟ್ ಒಂಥರ ಮೋಡ ಥರ ಫೀಲ್ ಆಗುತ್ತಿದು. ಫುಲ್ಲು ನೀವು ನಂಬಲ್ಲ, ಇದು 11:30 ಈ ಥರ ವೆದರ್ ಇದೆ ಅಂದರೆ ನೀವೇ ಅಂದ್ಕೊಳ್ಳಿ ಎಷ್ಟು ಕೋಲ್ಡ್ ವೆದರ್ ಇರ್ಬೋದು. ಅದು ಕೂಡ ಮಾರ್ಚ್ ಏಪ್ರಿಲ್ ಟೈಮಲ್ಲಿ ಈ ಥರ ವೆದರ್ ಇರುತ್ತೆ ಅಂದರೆ ಲೆಕ್ಕ ಹಾಕ್ಕೊಳ್ಳಿ ಅಲ್ಲಿ ವೆದರ್ ಹೇಗಿರುತ್ತೆ ಅನ್ನೋದು. ತುಂಬ ಕೂಲಾಗಿತ್ತು, ನಮಗೆ ಸೆಕೆನೇ ಅನ್ನಿಸ್ತಿರ್ಲಿಲ್ಲ ಅವತ್ತು ನಿಜವಾಗ್ಲೂ. ನೋಡಿ ಹನಿ ಅಂತ ಬೀಳ್ತಿತ್ತು. ಒಳಗಡೆ ನೀವು ನೋಡ್ಬೋದು, ಕಂಪ್ಲೀಟು ಒಳಗಡೆ ಬಿಲ್ಡಿಂಗ್ ಎಲ್ಲ ಒಳಗಡೆ ಎಲ್ಲ ನಮ್ಮನ್ನು ಬಿಡ್ತಾರೆ, ಅಲೋ ಮಾಡ್ತಾರೆ. ಇಲ್ಲೂ ಕೂಡ ಎಂಟ್ರೆನ್ಸ್ ಟಿಕೆಟ್ ಇರುತ್ತೆ. ನೋಡಿ ಎಷ್ಟು ಡೀಟೇಲಾಗಿ ಮಾಡಿದ್ದಾರೆ ಅಂತಂದರೆ, ಕೆಂಪು ಕೋಟೆ, ಲಾಲ್ ಕಿಲಾ ಅಂತ ಹೆಸರಿಗೆ ಕರೆಕ್ಟಾಗಿದೆ. ನೀವು ಮಧ್ಯ ಸುತ್ತ ನೋಡಿ ಹೇಗಿದೆ ಬಿಲ್ಡಿಂಗ್. ನಿಜ ಹೇಳಬೇಕು ಅಂದರೆ ತಾಜ್ ಮಹಲ್ ಎಷ್ಟು ಚೆನ್ನಾಗಿತ್ತು ಅದಷ್ಟೇ ಚೆನ್ನಾಗಿತ್ತು ಕೆಂಪು ಕೋಟೆ, ಲಾಲ್ ಕಿಲಾ, ಆಗ್ರಾ ಫೋರ್ಟ್ ಅಂತ ಏನು ಹೇಳ್ತಾರೆ ಇದು. ಸೊ ನಮ್ಮ ಒಂದು ಜರ್ನಿಯಲ್ಲಿ ಮೋಸ್ಟ್ ಮೆಮೊರಬಲ್ ಬ್ಯೂಟಿಫುಲ್ ಪ್ಲೇಸ್ ನಾವು ನೋಡಿದ್ದು ಅಂದರೆ ಆಗ್ರಾ ತಾಜ್ ಮಹಲ್, ಮರೆಯಲಾಗದಂತಹ ಸ್ಥಳ ಅಂತಲೇ ಹೇಳ್ಬೋದು. ಸೊ ನಮ್ಮದು ನೆಕ್ಸ್ಟು ಇದು ಮುಗಿಸ್ಕೊಂಡು ನಮ್ಮದು ಹೋಗೋದಿದ್ದು ಡೆಲ್ಲಿಗೆ. ಸೊ ನಾವು ಹಾಗಾಗಿ ಸ್ವಲ್ಪ ಎಲ್ಲ ನೋಡ್ಕೊಂಡು ಹೋಗೋಣ. ಇನ್ನು ತಾಜ್ ಮಹಲ್ ಇನ್ನೆಲ್ಲೂ ಹೋಗಲಿಲ್ಲ, ನಾವು 2 ಪ್ಲೇಸ್ನೇ ನೋಡಿದ್ದು. ಸೊ ಮಳೆನೂ ಸಣ್ಣ ಸ್ವಲ್ಪ ಮಧ್ಯೆ ಒಂಚೂರು ಜಾಸ್ತಿ ಬರ್ತಿತ್ತು, ಹಾಗೆ ಕಡಿಮೆ ಆಗ್ತಾಯಿತ್ತು ಮಳೆ. ಸೊ ನೀಲೆಲ್ಲ ಅದ್ರ ಒಳಗಡೆಯಿಂದ ಕೂತ್ಕೊಂಡೆಲ್ಲ ಫೋಟೋಸ್ ತೆಗೆಸ್ಕೊತಾಯಿದ್ರು ಜನ. ಸಣ್ಣ ಇದನ್ನು ಶೂಟ್ ಮಾಡೋಕ್ಕೋಸ್ಕರ ಮಾಡಿರೋದಂತೆ ಇದು. ಆ ಕಡೆ ಯಾರಾದರೂ ಹೊರಗಡೆಯಿಂದ ಬಂದಾಗ ಇಲ್ಲಿ ಗನ್ ಇಟ್ಕೊಂಡು ಶೂಟ್ ಮಾಡ್ತಿದ್ರಂತೆ ಅಂತ ಅಲ್ಲಿ ಯಾರೋ ಕೆಲವ್ರು ಹೇಳ್ತಿದ್ರು. ನೋಡಿ ಇಲ್ಲಿಂದ ಕಾವಲು ಕಾಯೋ ಥರ ಗುಂಡು ಹಾರಿಸೋದಕ್ಕೆ ಅಂತ ಮಾಡಿದ್ದಾರೆ ಅಂತ. ತುಂಬ ಚೆನ್ನಾಗಿತ್ತು. ನಾವು ಇದನ್ನೆಲ್ಲ ಕಂಪ್ಲೀಟಾಗಿ ನೋಡಿಕೊಂಡು ನಾವು ಎಲ್ಲೂ ಬಿಡಲಿಲ್ಲ, ಕಂಪ್ಲೀಟಾಗಿ ಡೀಟೈಲಾಗಿ ನೋಡಿದ್ವಿ. ಸುಮಾರು ಇನ್ನೂ ನೋಡಿದರೆ ಇನ್ನೂ ನೋಡ್ಬೋದಿತ್ತು, ಏಕೆಂದರೆ ತುಂಬ ಒಳಗಡೆ ಸಿಕ್ಕಾಬಟ್ಟೆ ಇದೆ. ಇದು ನೋಡ್ತೀನಿ ಅಂದರೆ ನೋಡ್ತಾನೇ ಇರಬಹುದು. ಯಾಕಂದರೆ ಬೆಳಗಿಂದ ಒಂದು ಫುಲ್ ಡೇ, ಹಾಫ್ ಡೇ, ಮುಕ್ಕಾಲು ದಿನ ನೋಡ್ಬೋದು. ನಾವು 1.5 2 ಅವರ್ಸಲ್ಲೇ ನೋಡ್ತೀವಿ. ಕೆಲವರು ಹಾಫ್ ಡೇ 1 ಡೇನೂ ತೊಗೋತಾರಂತೆ ನಿಧಾನಕ್ಕೆ ನೋಡೋದಕ್ಕೆ. ನಾವು ಮ್ಯಾಕ್ಸಿಮಮ್ 1 2 ಅವರ್ಸಲ್ಲಿ ನೋಡ್ಕೊಂಡು ಬಂದ್ವಿ. ನಮ್ಮ ಮಾವ ಬರಲಿಲ್ಲ ಒಳಗಡೆ, ಯಾಕಂದರೆ ಅವ್ರು ನೋಡಿದ್ರಂತೆ. ನಡೆಯೋದು ಸ್ವಲ್ಪ ಅವ್ರಿಗೆ ಗೊತ್ತು, ಅವ್ರಿಗೆ ನೋಡಿರೋದ್ರಿಂದ ಅವ್ರಿಗೆ ಗೊತ್ತು ಎಷ್ಟು ನಡಿಬೇಕಾಗತ್ತೆ ಅಂತ. ಸೊ ಸುಮ್ಮನೆ ರಿಸ್ಕ್ ಯಾಕೆ, ಕಾಲನ್ನೆಲ್ಲ ಮಳೆ ಬೇರೆ ಬರ್ತಿತ್ತು. ಸೊ ನಾವು ಹಾಗಾಗಿ ಎಂಟ್ರೆನ್ಸ್ ಹತ್ರನೇ ಅವ್ರನ್ನ ಒಂದು ಜಾಗ ಮಾಡಿ ಕೂರಿಸ್ಬಿಟ್ಟು ಆರಾಮಾಗಿ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಮಾತ್ರ ಒಳಗಡೆ ಹೋದ್ವಿ. ನಾವೆಲ್ಲ ಮುಗಿಸ್ಕೊಂಡು ಇಲ್ಲಿಂದ ನಾವು ಡೆಲ್ಲಿಗೆ ನೈಟ್ ಹೋಗಿ ರೀಚ್ ಆಗಬೇಕಿತ್ತು. ಮಧ್ಯೆ ಇನ್ನೆಲ್ಲೂ ಹೋಗಲಿಲ್ಲ ನಾವು, ಯಾಕಂದರೆ ಡೆಲ್ಲಿಲಿ ಆಲ್ರೆಡಿ ರೂಮ್ ಬುಕ್ ಮಾಡಿಬಿಟ್ಟಿದ್ದೆ. ಸೊ ಹಾಗಾಗಿ ನಾವು ನೈಟ್ ಹೋಗಿ ಡೆಲ್ಲಿಲಿ ಉಳ್ಕೋಬೇಕಿತ್ತು. ಸೊ ನಾವು ಅದಕ್ಕೆ ನಮ್ಮ ಹಸ್ಬೆಂಡಂತೂ ಒಳಗಡೆ ಹೋಗೋ ತನಕ ಸುಮ್ಮನೆ, ಆಮೇಲೆ ಬೇಗ ನಡೀರಿ ಅಂತಾರೆ. ನೋಡೋದಕ್ಕೆ ಟೈಮ್ ಎಷ್ಟು ತೊಗೊಳ್ಳೋದು, ಎಷ್ಟು ಬೇಗ ಅಂತ ಹೋಗೋಕ್ಕಾಗುತ್ತೆ. ನಾವು ಹೆಂಗೆಂಗೋ ನೋಡಿ ಬೇಗ ಮುಗಿಸ್ತಾ ಇದ್ವಿ. ಬಟ್ಟು ಚೆನ್ನಾಗಿತ್ತು. ಇಲ್ಲೆಲ್ಲ ಸ್ವಲ್ಪ ಗ್ರೀನರಿ ಎಲ್ಲ ಮಾಡಿ ಒಂಥರ ಡಿಫ್ರೆಂಟಾಗೆಲ್ಲ ಒಳಗಡೆ ಪಾರ್ಕ್ ಥರ ಮಾಡಿ ಒಂಥರ ನೋಡೋದಕ್ಕೆ ಚೆನ್ನಾಗಿ ಮಾಡಿದ್ದಾರೆ. ಸ್ಥಳನ ನೋಡಬೇಕಾದಂಥ ಸ್ಥಳ ಅಂತಲೇ ಹೇಳ್ಬೋದು. ಸೊ ಎಲ್ರಿಗೂ ನನ್ನ ವೀಡಿಯೋಸು ಇಷ್ಟ ಆಗ್ತಿದೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಡೆಲ್ಲಿ ಎಕ್ಸ್ಪ್ಲೋರ್ ಮಾಡ್ತೀನಿ. ಡೆಲ್ಲಿನಲ್ಲಿ ಯಾವುದಾದ್ರು ಇಂಪಾರ್ಟೆಂಟ್ ಪ್ಲೇಸಸ್ ಇರುತ್ತೋ ಅದನ್ನು ಕವರ್ ಮಾಡಿದ್ದೀವಿ. ಸೊ ಅದ್ರ ಬಗ್ಗೆ ಡೀಟೇಲಾಗಿ ವೀಡಿಯೋ ಹಾಕ್ತೀನಿ. ಸೊ ಎಲ್ಲರೂ ದಯವಿಟ್ಟು ವೀಡಿಯೋಸ್ನ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿದ್ರೆ ನನಗೂ ನೆಕ್ಸ್ಟ್ ಏನು ಚೇಂಜಸ್ ಮಾಡ್ಕೋಬೇಕು ಅನ್ನೋದು ನನಗೂ ಒಂಥರ ಗೊತ್ತಾಗುತ್ತೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ನ ನೋಡಿ, ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನನಗೂ ಇನ್ನೂ ವೀಡಿಯೋಸ್ ಮಾಡೋಕ್ಕೆ ಒಂಥರ ಸ್ಫೂರ್ತಿ ಸಿಕ್ತಂಗೆ ಆಗುತ್ತೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಾನು. ಡೆಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಒಟ್ಟಿಗೆ.
ಸೊ ಎಲ್ಲರೂ ವಿಡಿಯೋನ ನೋಡಿ ಖುಷಿಪಡಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್ ಹೇಳ್ತೀನಿ. ಬಾಯ್.